ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೀನ ರಾಶಿಯವರ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೀನರಾಶಿಯ ವೀಕ್ಷಕರೇ, ಎಲ್ಲ ವಿಚಾರಗಳಲ್ಲೂ ನೀವು ತುಂಬ ಎಚ್ಚರಿಕೆಯನ್ನು ತೆಗೆದುಕೋಬೇಕಾಗುತ್ತೆ. ಗಡಿಬಿಡಿಯ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತವೆ. ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ, ವಾಹನಗಳನ್ನು ತೆಗೆದುಕೊಳ್ಳೋದಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಕ್ಕಾಗಲಿ ಸಮಯ ಉತ್ತಮವಾಗಿ ಇಲ್ಲ. ವಿಶೇಷವಾಗಿ ನಿಮಗೆ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ, ಸಾಯಿಬಾಬಾ ಮಂದಿರ, ದತ್ತಾತ್ರೇಯರ ಸಾನ್ನಿಧ್ಯ ಅಥವಾ ವಿಷ್ಣುವಿನ ಸಾನ್ನಿಧ್ಯ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಹಳದಿ ಹೂ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯ ಆದರೆ ದತ್ತಾತ್ರೇಯ ಸ್ತೋತ್ರ ಪಾರಾಯಣ ಅಥವಾ ಗುರು ಚರಿತ್ರೆ ಅಥವಾ ಗುರು ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ. ಹಣಕಾಸಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಮಾತು ಕೊಟ್ಟು ತೊಂದರೆಗೆ ಸಿಲುಕಿ ನೋವು ಅನುಭವಿಸಬೇಡಿ. ಆದಷ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ವ್ಯವಹಾರಗಳನ್ನು ಮುಂದುವರಿಸಿ. ಇನ್ನು ನಿಮಗೆ ಸಾಡಸಾತಿಯ 2.5 ವರ್ಷ ಕಳೆದು ಈಗ ನಿಮ್ಮ ಜನ್ಮರಾಶಿಗೆ ಶನಿ ಭಗವಾನರು ಪ್ರವೇಶ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬದಿಂದ ಇನ್ನೂ 5 ವರ್ಷಗಳ ಕಾಲ ನಿಮಗೆ ಸಾಡಸಾತಿಯ ಶನಿ ಪ್ರಭಾವ ಇರ್ತದೆ. ಶನಿ ಭಗವಾನರು ನಿಮ್ಮ ಜನ್ಮರಾಶಿಗೆ ಬಂದ ಮೇಲೆ ನೀವು ಅಂದುಕೊಂಡಂಥ ಯಾವುದೇ ಕಾರ್ಯಗಳು ನೀವು ಅಂದುಕೊಂಡ ಸಮಯಕ್ಕೆ ಆಗೋದಿಲ್ಲ. ಈ ಶನಿ ಭಗವಾನರ ಪ್ರಭಾವದಿಂದ ಆರೋಪಿಗಳಾಗ್ತೀರಿ, ಅಪವಾದ ಹೊತ್ಕೊತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಅಥವಾ ನಷ್ಟ ಉಂಟಾಗುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಬೇಡ. ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ. ನಾನ್ ವೆಜ್ ತಿನ್ನಬೇಡಿ. ಡ್ರಿಂಕಿಂಗ್ ಮಾಡಬೇಡಿ. ಹಾಗೆ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಬನ್ನಿ ಪತ್ರೆ, ಬಿಲ್ವಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳ್ಳೆಣ್ಣೆ ದಾನ ಕೊಡಿ, ಎಳುಬತ್ತಿಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶನಿ ಭಗವಾನರಿಗೆ 8 ಸುತ್ತು ಪ್ರದಕ್ಷಿಣೆ ಹಾಕಿ 8 ಸುತ್ತು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ. ಹಾಗೆ ಅಲ್ಲೇ ನವಗ್ರಹಗಳಿದ್ದರೆ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು 9 ಸಲ ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ ನಂತರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ. ಅಡ್ಡಬೀಳೋದು ಉತ್ತಮ ಅಲ್ಲ. ಹಾಗಾಗಿ ನೋಡಿಕೊಂಡು ಪ್ರತಿ ಶನಿವಾರಗಳಂದು ಪೂಜೆ ಮಾಡಿಸಿದಷ್ಟು ನಿಮಗೆ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗ್ತದೆ. ಅನಂತರ ಬೇಕಾದರೆ ನೀವು ಆಂಜನೇಯನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನಗಳಲ್ಲಿಯೂ ಸಹ ಪೂಜೆ ಕೊಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಗಣಪತಿ ದೇವರನ್ನು ಆರಾಧನೆ ಮಾಡೋದು ಬಹಳ ಉತ್ತಮ. ಇನ್ನು ನಾಗದೋಷದ ಎಫೆಕ್ಟು ಸಹ ನಿಮ್ಮ ಮೇಲೆ ಪ್ರಭಾವ ಬೀರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಉತ್ತಮ. ಅಥವಾ ಗಡಿಬಿಡಿಯ ಗೊಂದಲಗಳಿಂದ ಸಮಸ್ಯೆಯನ್ನು ತಂದುಕೊಂಡು ಅದರಿಂದ
ಕಷ್ಟಕ್ಕೆ ಒಳಗಾಗಬೇಡಿ. ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡೋದು ಅಥವಾ ನಾಗನ ಸಾನ್ನಿಧ್ಯಗಳಲ್ಲಿ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಮಂಗಳವಾರ, ಷಷ್ಠಿ, ಪಂಚಮಿಯ ತಿಥಿ, ಆಶ್ಲೇಷ ನಕ್ಷತ್ರ, ಅಮಾವಾಸ್ಯೆಯ ಪೌರ್ಣಮಿಗಳಂದು ಪೂಜೆ ಕೊಡೋದು ಬಹಳ ಉತ್ತಮ. ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ನಿಮ್ಮ ರಾಶಿಗೆ ಸಮಯ ಉತ್ತಮವಾಗಿ ಇಲ್ಲ. ಯಾವುದೇ ವಿಚಾರಗಳ ನಿರ್ಧಾರ ನೀವೇ ಯೋಚನೆ ಮಾಡಿ ಸರಿಯಾದ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಉತ್ತಮ. ಯಾವಾಗ ನೀವು ದುಡುಕಿನ ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗೆ ಸಿಲುಕ್ತಿರೋ ಹಿಂದೆ ಬರೋಕ್ಕಾಗೋದಿಲ್ಲ. ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.